ಹೇಳಿದರೆ ಇದು ಇಡೀ ವಿಶ್ವವನ್ನು ಜೊತೆಗೂಡಿಸ್ತದೆ. ನಾನು ನಡೆದ ನಮ್ಮ ಈ ಯಕ್ಷಗಾನದಲ್ಲಿ ನಡೆದ ಸತ್ಯ ಘಟನೆ ನಿಮ್ಮ ಮುಂದೆ ಇಡಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ನಾವು ಮನೆ ಜನವರಿಯಲ್ಲಿ ಮುಲ್ಲಕಾಡಲೆ ಯಕ್ಷಗಾನ ಮಾಡುವಾಗ 3 ದಿವಸದ ತ್ರಿವೇಣಿಯಲ್ಲಿ ಒಬ್ಬರು ಉತ್ತರ ಪ್ರದೇಶದ ಒಂದು ದಂಪತಿಗಳು ವಿಮಾನದಿಂದ ಇಳಿದು KSRTCಗೆ ರಿಕ್ಷಾದಲ್ಲಿ ಹೋಗ್ತಿದ್ರು. ಅವರು ಹೋಗಿ ರೂಮ್ನಲ್ಲಿ ಚೆಕ್ ಇನ್ ಮಾಡಿ ತಿರುಗಿ ಬಂದರು. ಬರುವಾಗ ನಮ್ಮದು ಯಕ್ಷಗಾನ ಮುಗಿದು ರೂಟ್ ಮ್ಯಾಪ್ ಹಾಕೊಂಡು ಬಂದರು. ವಾಪಸ್ಸು ಯಕ್ಷಗಾನ ಮುಗಿದಿದೆ, ಮುಗಿದೇ ಹೋಯ್ತಾ ಅಂತ ಬೇಸರ ಮಾಡಿಕೊಂಡ್ರು. ಮತ್ತು ಇನ್ನು ಯಾವಾಗೈತೆ, ನಾಳೆ ಇದೆ 3 ದಿವಸ ಅಂತ ಹೇಳಿದರು. ಅವರಿಗೆ ಅರ್ಥ ಆಗುತ್ತಿಲ್ಲ. ಬಂದು ಕಥೆಯಲ್ಲಿ ಅಂತ ಕೇಳಿದರು. ಅದನ್ನು ಮೊಬೈಲಲ್ಲಿ ತರ್ಜಮೆ ಮಾಡಿ ಅದನ್ನು ಕಥೆಯನ್ನು ಅನುಭವಿಸಿದರು. ಅನಂತರ ಮೊನ್ನೆ ಕದ್ದರಿಯಲ್ಲಿ 8 ದಿವಸ ನಮ್ಮ ಅಷ್ಟ ಆಯಿತು. ಆ 8 ದಿವಸವು ಬಂದ ಮೇಲೆ ಅವರ ಮಗುವಿಗೆ ಏನಾದರೂ ಸ್ಟೇಜಿಗೆ ಕಳಿಸ್ತೀರಾ ಅಂತ ಕೇಳಿದರು. ಆಯಿತು ಕಳಿಸ್ತೇವೆ ಅಂತ ಹೇಳಿದರು. ಒಂದು ದಿನ ಹೋದ, 8 ದಿನವೂ ಭಾಷೆ ಬರೋದಿಲ್ಲ, ಮಾತಾಡಲಿಕ್ಕಿಲ್ಲ, ಸುಮ್ಮನೆ ಹೋಗಿ ಬರುವಂಥ ವೇಷವನ್ನು ಕೊಟ್ಟೆವು. ಈ ಮಧ್ಯೆ ನಾವು ಸಂಜೆ ಕಾಫಿ ತಿಂಡಿಗೆ ಹೊರಗಡೆಯಿಂದ ತರಿಸ್ತಾ ಇದ್ದೀವಿ, ಒಂದು 50 ಅವರು ಕೇಳಿದರು ಎಲ್ಲಿಂದ ತರಿಸ್ತೀರಿ ಏನು ಅಂತ. ನಾವು ಹೀಗೆ ವ್ಯವಸ್ಥೆಯಲ್ಲಿ ಉಂಟು ಅಂತ ಹೇಳಿದ್ರು. ಏಕಿಲ್ಲ ನಾನು ಮಾಡಿ ತರ್ತೇನೆ ಅಂದರು. ನಾನು ಹೇಳಿದೆ ಕಷ್ಟ, ನಿಮಗೆ 50 ಜನಕ್ಕೆ ಆಗಬೇಕು ಮಿನಿಮಮ್. ಏನು ಮಾಡಿದ್ರು ಒಂದು 100 ಚಪಾತಿಯೋ ಪೂರಿ ಎಲ್ಲ ಬೇಕಾಗ್ತದೆ. ಇಲ್ಲ ನಾನು 100 ಮಾಡಿ ತರ್ತೇನೆ ಅಂತ ಹಠ ಹಿಡಿದು. ನಾನು ಹೇಳಿ ಹೋಟೆಲಿಗೆ ಕೊಟ್ಟು ತರೋದಾದ್ರೆ ಬೇಡ, ನಾವೇ ತರ್ತೇವೆ. ಬೇಡ, ಇಲ್ಲ ನಾನೇ ಮನೆಯಲ್ಲಿ ಮಾಡ್ತೇನೆ ಅಂತ ಹೇಳಿ ಅವರು 50 ಜನಕ್ಕೆ ಬೇಕಾಗುವ ಚಪಾತಿ ಮತ್ತು ಅದಕ್ಕೆ ಅವರ ಆಲೂಗಡ್ಡೆ ಬಾಜಿ ಅದ್ರ ಭಾಳ ಚೆನ್ನಾಗಿ ಮಾಡಿ ತಂದಿದ್ದಾರೆ. ಆಯಿತಾ. ಆಮೇಲೆ ಅವರು ಈಗ ಅದರ ನಂತರ ಇಲ್ಲಿ ಕ್ಲಾಸಿಗೆ ಸೇರಿ ನಾವು ಕಲಿತೇವೆ ಅಂತ. ಅವರಿಗೆ ಕನ್ನಡ ಬರೋದಿಲ್ಲ. ನಮ್ಮ ಕನ್ನಡದ ಡೈಲಾಗನ್ನು ಹಿಂದಿಗೆ ಪರಿವರ್ತನೆ ಮಾಡಿ ಅದನ್ನು ಬಾಯ್ಪಾಠ ಮಾಡಿ ಅರ್ಥ ಹೇಳ್ತಾರೆ. ಈಗ 3 ಜನ ಸಹ, ಅವರು 3 ಜನ ಗಂಡ ಹೆಂಡತಿ ಮಗು. ಇವತ್ತೀಗ ಅವ್ರದ್ದು ವೇಷ ಉಂಟು. ಸರಿ ಕನ್ನಡ ಬರೋದಿಲ್ಲ ಅವರಿಗೆ, ಹಿಂದಿಯನ್ನೇ ಆದಷ್ಟು ಕನ್ನಡವನ್ನು ಪರಿವರ್ತಿಸಿಕೊಂಡು ನಮ್ಮ ಜೊತೆಗಿದ್ದಾರೆ. 8 ತಿಂಗಳಾಯಿತು. ಎಂಥ ಒಂದು ನಾನು ಬಂದ ಅಂತ ಗೊತ್ತಿಲ್ಲ. ಪ್ರಾಯಶಃ ಯಕ್ಷಗಾನ ಇವತ್ತು ಜಗತ್ತನ್ನು ಒಂದು ಮಾಡ್ತಾ ಇದೆ ಎನ್ನುವುದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ, ಅವರ ಜೀವಂತ ಉದಾಹರಣೆ. ಹಾಗಾಗಿ ನಾವು ಕೇಳ್ಬೋದು, ನಿಮಗೆ ಯಕ್ಷಗಾನ ಏನು ಕೊಡ್ತದೆ, ಅಥವಾ ಈ ಸಣ್ಣ ಜಾಗದ 4 ಜನ ಇಟ್ಕೊಂಡು ಏನು ಮಾಡ್ತೀರಿ ಅಂತೆಲ್ಲ ಕೇಳ್ತಾರೆ. ಆದರೆ ಯಕ್ಷಗಾನ ನಮಗೆ ಜನರನ್ನು ನಮ್ಮ ಹತ್ರ ತರ್ತದೆ, ನಮ್ಮನ್ನು ಸ್ನೇಹಿತರನ್ನಾಗಿಸ್ತದೆ. ಪ್ರಾಯಶಃ ಒಂದು 60 ವರ್ಷ ದಾಟಿದ ನಂತರ ಎಲ್ರಿಗೂ ಕೂಡ ಜೀವನದಲ್ಲಿ ಒಂದು ಏಕಾಂತತೆ ಅಂತ ಬಂದೇ ಬರ್ತದೆ. ಎಷ್ಟೇ ದೊಡ್ಡ ಸಂಸಾರ ಆದರೂ ಒಂದು ಕ್ಷಣ ಸಂಜೆ ಕೂತಾಗ ಏನೋ ಒಂದು ಬಿಟ್ಟು ಹೋದಾಗೆ ಅನ್ನಿಸ್ತದೆ. ಆಗ ನಮಗೆ ಈ ಕಲೆಗಳು ಹೆಲ್ಪ್ ಮಾಡ್ತದೆ, ನಮ್ಮ ಹವ್ಯಾಸಗಳು ನಮ್ಮನ್ನು ಮುಂದೆ ಹೋಗಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಅದಕ್ಕೆ ಅದನ್ನು ಈ ಸಂದರ್ಭದಲ್ಲಿ ಮಕ್ಕಳಲ್ಲಿ ಈ ಮೊಬೈಲ್ನ ಗೀಳು ಗೋಳು ಯಾವಾಗಲೂ ನೋಡ್ತೇವೆ. 13 ವರ್ಷದ ಮಗು ಮೊಬೈಲ್ ಕೊಡಲಿಲ್ಲ ಅಂತ ಆತ್ಮಹತ್ಯೆ, ಮೊಬೈಲಲ್ಲಿ ಆಟ ಆಡಿದ್ದಕ್ಕೆ ಆತ್ಮಹತ್ಯೆ, ಅಮ್ಮ ಬೈದದ್ದಕ್ಕೆ ಆತ್ಮಹತ್ಯೆ, ಶಾಲೆಯಲ್ಲಿ ಮೊಬೈಲ್ ತರಲಿಕ್ಕೆ ಕೇಳಿ ಕೊಡಲಿಲ್ಲ ಅಂತ ಇದನ್ನು ದಿನ ನೋಡ್ತೇವೆ. ದಿನ 1-2 ಉಂಟೆ. ಹಾಗಿದ್ರೆ ಆ ಹೊತ್ತಿಗಿಂತ ಭಿನ್ನವಾಗಿ ದಿನಕ್ಕೆ 1 ಗಂಟೆ 2 ಗಂಟೆ ಮಕ್ಕಳು ನಮ್ಮೊಟ್ಟಿಗೆ ಇರುವಾಗ ಅದನ್ನು ಮರೀತಾರೆ, ಮತ್ತೆ ಬಳಸ್ತಾರೆ ಬಿಡ್ತಾರೆ ವಿಷಯ. ಅಷ್ಟು ಹೊತ್ತು ಅವರ ಮನಸ್ಸಲ್ಲಿ ಈ ದೇಶದ ಸಂಸ್ಕೃತಿ, ಈ ದೇಶದ ಒಂದಷ್ಟು ಅಸ್ಮಿತೆಗಳು, ಈಗ ಅವ್ರು ಹೇಳಿದ್ರು ವಿಶ್ವಗುರು ಆಗಬೇಕಾದ್ರೆ ಒಂದೊಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗಬೇಕು. ಅಂಥ ಕಾಲಕ್ಕೆ ಅವರ ಮನಸ್ಸಲ್ಲಿ ನಮ್ಮ ಧಾರ್ಮಿಕ ವಿಷಯಗಳನ್ನು ತುಂಬುವಂಥ ಕೆಲಸ ಮಾಡಬೇಕು. ಇದು ನಮಗೆ ಯಕ್ಷಗಾನ ಕೊಟ್ಟಂಥ ಕೊಡುಗೆ. ಇದು ನಮ್ಮ ಪ್ರತ್ಯಕ್ಷ ಅನುಭವ. 8 ತಿಂಗಳಿಂದ ಅವರು ನಮ್ಮೊಟ್ಟಿಗೆ ಇದ್ದ. ಇವತ್ತು ನಾನು ತಿಂಡಿ ಮಾಡ್ತಾ ಇರ್ತೇನೆ ಅಂತ ನಾನು ಹೇಳಿದತ್ತು 30 ಜನಕ್ಕೆ ಕಷ್ಟ ಆಗ್ತದೆ. ಇಲ್ಲ ಅಂತೇಳಿ ಇವತ್ತು ಕೂಡ ಅದು ಏನೋ ತಂದಿದ್ದಾರೆ ಕಾಣ್ತದೆ, ಗೊತ್ತಿಲ್ಲ, ತರ್ತೇನೆ ಅಂತ ಹಠ ಹಿಡಿದು ಅದು ಮಾಡಿ ತಗೊಳ್ಳೋದು ಬಂದಿದ್ದಾರೆ. ಅಂದರೆ ಯಾರೋ ಏನೋ ನಮ್ಗೆ ಗೊತ್ತಿಲ್ಲ, ಎಲ್ಲಿಯ ಉತ್ತರ ಇಲ್ಲಿಯ ದಕ್ಷಿಣ, ಉತ್ತರ ದಕ್ಷಿಣ ಭಾರತವನ್ನು ಒಟ್ಟುಗೂಡಿಸಿದ ಈ ಯಕ್ಷಗಾನಕ್ಕೆ ನಾವು ಖಂಡಿತ ಮಣಿಲೇಬೇಕು ಅಂತ ನನಗೆ ಈಗ ಅನ್ನಿಸ್ತಾ ಇದೆ. ಅಂದರೆ ದೊಡ್ಡ ಅವರಿಂದೇ ನಾವು ಹಣ ನಿರೀಕ್ಷೆ ಮಾಡೋದಲ್ಲ, ಅವರ ಸ್ನೇಹ, ಅವರೊಂದು ಪ್ರೀತಿ ನಮ್ಮೊಟ್ಟಿಗೆ ಬೇರೆ. ಅವರಿಗೆ ಭಾಷೆ ಕಷ್ಟ ಆಗ್ತದೆ, ಮಾತಾಡಲಿಕ್ಕೆ ಅರ್ಥ ಆಗುತ್ತೆ. ನಾವೇನಾದರೂ ಮಾತಾಡಿಕೊಂಡ್ರೆ ಅವರಿಗೆ ನಾವು ಬೈಯೋದಾಗಿದ್ದು ಅಂತ ಅನಿಸ್ಲಿಕ್ಕೂ ಸಾಕು. ಆದರೆ ಅದೆಲ್ಲವನ್ನು ಮೀರಿ ಅವರು ನಮ್ಮೊಂದಿಗೆ ಉಳಿದು ಈ ಕೆಲಸಕ್ಕೆ ಸೇರಿಕೊಳ್ತಾರೆ. ಧರ್ಮದ ಬಗ್ಗೆ ಅವರ ನಂಬಿಕೆ ಉಂಟು. ಇದೆಲ್ಲ ಅವರಿಗೊಂದು ಅಸ್ಮಿತೆಯನ್ನು ಉಳಿಸಿಕೊಡುವಂಥ ಒಂದು ಕೆಲಸ ಅನ್ನುವಾಗ ನಮಗೆ ಸಂತೋಷ ಆಗೋದು. ಹಾಗೆ ನಾವು ಒಳ್ಳೆಯ ಸ್ನೇಹಿತರನ್ನು ಸಂಪಾದನೆ ಮಾಡಿದ್ದೇವೆ ಅಂತ, ಅದು ಮುಖ್ಯ. ಈಗ ಅವರೆಲ್ಲ ಯಾಕೆ ಬರ್ತಾರೆ ನಾವು ಕರೆದ ಕೂಡಲೇ ಅಂತ ಕೇಳಿದರೆ, ನಮಗಿರುವ ಸ್ನೇಹ, ನಾವು ಆ ಒಂದು ಸ್ನೇಹ ಸೇತುವನ್ನು ಉಳಿಸಿಕೊಂಡಿದ್ದೇವೆ, ಅದಕ್ಕೋಸ್ಕರ. ಹಾಗಾಗಿ ನಮ್ಮೊಂದಿಗೆ ರಾಮಚಂದ್ರ ಭಟ್ರು ಮೌನವಾಗಿ ನಮಗೆ ಆಶೀರ್ವಚನ ನೀಡಿದ್ದಾರೆ. ಗಣೇಶಣ್ಣ ಮುಂದೆ ಚೆಂಡೆ ಮದ್ದಲೆಯಲ್ಲಿ ಮಾತಾಡ್ತಾರೆ. ಹಾಗೆ ಜಯಶ್ರೀ ಅಕ್ಕ ಅವರು ಕೂಡ ನಮ್ಮ ಪೋಷಕರು. ಮನೆ ಮಂತ್ರಾಲಯಕ್ಕೆ ಇನ್ನೊಂದು ಅವಕಾಶ, ನಮಗೆ ಮಂತ್ರಾಲಯಕ್ಕೆ ಅಪೂರ್ವವಾಗಿ ಪ್ರಪ್ರಥಮ ಬಾರಿಗೆ ನಮ್ಮ ಸರೈ ತಂಡಕ್ಕೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ನಾವು ಯೋಚನೆ ಮಾಡಿದ ಹೋಗೋದು ನಿಶ್ಚಯ ಆಯಿತು, ಹೋಗುವುದೇ ಅಂತ. 12 ಜನದ ಬದಲು ವ್ಯಾನಲ್ಲಿ 13 ಜನ ಹಿಡಿಯೋದು, ಒಟ್ಟು 22 ಜನ ಹೋಗಿದ್ದೇವೆ. ಹೇಗೆ ಏನು ಅಂತ ಗೊತ್ತಿಲ್ಲ. ಅಲ್ಲಿ ಮುಟ್ಟುವಾಗ ನಾವು ಟೋಟಲ್ 22 ಜನ ಇದ್ದೇವೆ. ಆಯಿತಾ. ಹಾಗೆಲ್ಲ ಆಗಿ ಒಂದು ಸ್ವಾಮಿಗಳು ನಮ್ಮ ಹತ್ರ ಕಾರ್ಯಕ್ರಮ ಆದ ಮೇಲೆ ಒಂದು ಅರ್ಧ ಗಂಟೆ ನಮ್ಮ ಹತ್ರ ಅಲ್ಲಿ ಅವರ ಕೊಠಡಿಯಲ್ಲಿ ಕುಣಿಯಿರಿ ಅಂತ ಒಂದೇ ಹಠ ಹಿಡಿದು
ನಾವು ನಿಲ್ಲಿಸೋದು ಬೇಡ, ನಾನು ನೋಡ್ತಾ ಇದ್ದೀನಿ, ಇನ್ನು 10 ನಿಮಿಷ ಮಾಡಿ ಅಂತ. ಈಗ ಒಂದು ಅಪೂರ್ವವಾದ ಅವಕಾಶ. ನಾವು ಈಗ ಮಂತ್ರಾಲಯಕ್ಕೆ ಯಾರು ಹೋಗಲಿಲ್ಲ, ಎಲ್ಲರೂ ಹೋಗ್ತಾರೆ. ಮಂತ್ರಾಲಯದ ಸ್ವಾಮಿಗಳು ನೋಡಿ ಬರ್ತಾರೆ, ಗುರುಗಳನ್ನು ನೋಡಿ ಬರ್ತಾರೆ. ಆದರೆ ಸ್ವಾಮಿಗಳ ಮುಂದೆ ಅಂಥ ಒಂದು ಕಲಾಗಾರಿಕೆಯನ್ನು ನಮ್ಮ ಈ ಚಿಣ್ಣರು ಪ್ರದರ್ಶನ ಮಾಡುವಂಥ ಭಾಗ್ಯ ಅವರಿಗೆ ಇನ್ನು ಮುಂದೆ ತುಂಬ ಸಿಗ್ಬೋದು. ಆದರೆ ಈ ವಯಸ್ಸಿನಲ್ಲಿ ಸಿಕ್ಕಿದಾಗ ಅವರಿಗೆ ಅದರ ಬೆಲೆ ಅರ್ಥ ಆಗೋದು ಮುಂದೆ. ಓ, ನಾನು ಇಂಥ ಪ್ರದೇಶದಲ್ಲಿ ಗೆಜ್ಜೆಗಟ್ಟಿ ಕುಣಿದಿದ್ದೇನೆ ಅಂತ. ಇದು ಅವರಿಗೆ ಸಿಗುವ ಲಾಭ, ಪರೋಕ್ಷವಾಗಿ ನಮಗೊಂದು ಲಾಭ. ಅದು ಈ 22 ಜನ ಒಟ್ಟಿಗೆ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡಿಸಿದೆವು, ಸ್ವಾಮಿಗಳ ಹತ್ರ ಒಂದು ಕುಣಿಸಿದೆವು, ಅವರವರ ಚಾಕಚಕ್ಯತೆ ತೋರಿಸಿದರು ಎನ್ನುವುದೇ ಒಂದು ದೊಡ್ಡ ವಿಷಯ ಅದು. ಹಾಗಾಗಿ ಮಂತ್ರಾಲಯದಂಥ ಊರಿನಲ್ಲಿ ಕನ್ನಡ ಭಾಷೆಗವರು ಕಡಿಮೆ, ಅಲ್ಲಿ ಅವ್ರದ್ದು ಭಾಷೆ ಬೇರೆ, ವ್ಯವಹಾರ ಬೇರೆ, ಆಹಾರ ಪದ್ಧತಿ ಬೇರೆ. ನಮ್ಮ ಆಗಿದ್ದ ಆಹಾರ ಸಿಗುವುದಿಲ್ಲ ಅಲ್ಲಿ. ಆದರೂ ಕೂಡ ನಾವು ಅದಕ್ಕೆಲ್ಲ ಒಗ್ಗಿಕೊಂಡು ಕಾರ್ಯಕ್ರಮ ಕೊಟ್ಟು ಬಂದೆವು. ಸರಯು ತಂಡ ಪ್ರಪ್ರಥಮ ಬಾರಿಗೆ ಯಕ್ಷಗಾನವನ್ನು ಮಂತ್ರಾಲಯದಲ್ಲಿ ಕೊಟ್ಟ ತಂಡ. ಇದುವರೆಗೆ ಅಲ್ಲಿ ಯಕ್ಷಗಾನ ಆಗಲಿಲ್ಲ. ಅಲ್ಲಿನ ಮಠದ ದಿವಾನರು ಹೇಳಿದರು, ನಾನು ಸೇರಿ 15 ವರ್ಷ ಆಯಿತು, ಇದುವರೆಗೆ ಯಕ್ಷಗಾನ ಆಗಲಿಲ್ಲ ಅಂತ ಹೇಳಿದರು. ಅದು ಹಿಂದೆ ಆಗಿತ್ತು ಏನೋ ಗೊತ್ತಿಲ್ಲ, ಯಾಕಂದರೆ ದೊಡ್ಡವರಲ್ಲ. ಆನಂತರ ಈ ನೂತನವಾದ ಮಂತ್ರಾಲಯ ಪರಿವರ್ತನೆ ಆದಮೇಲೆ ಯಕ್ಷಗಾನ ಕೊಟ್ಟಂಥ ತಂಡ ಇದ್ದರೆ ಅದು ಸರೈ, ಮತ್ತು ಇನ್ನು ಉಳಿದವಲ್ಲ ಸೆಕೆಂಡು. ಇನ್ನು ಯಾರು ಹೋಗ್ತಾರೋ ಅವರ ನೆಕ್ಸ್ಟ್, ನಮ್ಮ ನೆಕ್ಸ್ಟ್. ಹಾಗಾಗಿ ಯಕ್ಷಗಾನ ನಮಗೆಲ್ಲ ಕೊಟ್ಟಿದೆ, ಅದನ್ನು ಯಾಕೆ ನಾವು ಬಿಡಬೇಕು? ಇಂಥದ್ದು ಕಾಲಘಟ್ಟದಲ್ಲಿ ಪ್ರದರ್ಶನ ಮಾಡುವಂಥ ಇವತ್ತು ಶನಿವಾರ, ಹಾಗಾಗಿ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆಗಮಿಸಿರುವಂಥ ಎಲ್ರಿಗೂ ಕೂಡ ಒಂದು ವಾಕ್ಯದಲ್ಲಿ ಧನ್ಯವಾದವನ್ನು ಹೇಳ್ತಾ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ಬರ್ತೇವೆ. ಇವರು ವಿಜಯಣ್ಣ ಒಂಚೂರು ಬನ್ನಿ ವೇದಿಕೆಗೆ.